ಎಲ್ಲ ದೇಶಭಕ್ತ ಬಾಂಧವರಿಗೆ ನಮಸ್ಕರಿಸುತ್ತಾ ಇಂದು ನಾನು ಈ ವಿಡಿಯೋ ಮಾಡಲು ಕಾರಣವೇನೆಂದರೆ ಶಿಕ್ಷಣ ಎಂದರೆ ಒಂದು ಕಡೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಮನುಷ್ಯನಲ್ಲಿ ಈಗಾಗಲೇ ಅಡಗಿರುವ ಪರಿಪೂರ್ಣತೆ ಮೇಲೆ ಬೆಳಕು ಚೆಲ್ಲದಂತೇಳಿ. ಮತ್ತೊಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಶಿಕ್ಷಣ ಎಂದರೆ ಹುಲಿಯ ಹಾಲು ಕುಡಿದಂತೆ, ಅದನ್ನು ಕುಡಿದವನು ಗರ್ಜಿಸಲೇಬೇಕು ಅಂತ. ಹಾಗಾಗಿ ಇಂದಿನ ಈ ಶಿಕ್ಷಣ ಪದ್ಧತಿಯಲ್ಲಿ ಅಂದರೆ ಕೆಲವು ಖಾಸಗಿ ಆಡಳಿತ ಮಂಡಳಿಗಳು ಮಕ್ಕಳಿಗೆ ಯಾವ ಥರ ಯೂನಿಫಾರ್ಮ್ ಅಂತ ಕೊಡ್ತಾ ಇದ್ದಾರೆ ಅಂದರೆ ತುಂಬ ಇರಿಸು ಮುರುಸು. ಆ ಮಕ್ಕಳಿಗೆ ಕೂತಾಗ ಕ್ಲಾಸ್ ರೂಮಲ್ಲಿ ಇರಿಟೇಟ್ ಆಗ್ಲತ್ತದ. ಅಂದರೆ ಹೆಂಗಂದ್ರೆ ಇಲ್ಲಿ ನಮ್ಮದು ವಾತಾವರಣ ಬೇರೆ ಅದ, ನಮ್ಮ ಉತ್ತರ ಕರ್ನಾಟಕದ ಒಂದು ವಾತಾವರಣ ಟೆಂಪ್ರೇಚರ್ ಬೇರೆ ಥರ ಅದ. ಶಿಕ್ಷಣ ಅಂದ್ರೆ ಒಂದು ತಪಸ್ಸಿದ್ದಂಗೆ. ಆ ತಪಸ್ಸನ್ನು ಪಡಿಲಕ್ಕ ವ್ಯಕ್ತಿ ಏನದ ಅಂದರೆ ಶಿಕ್ಷಣ ತಪಸ್ಸು ಮಾಡುವಾಗ ಅವನಿಗೆ ಯಾವುದೇ ಥರದ ಕೆಲವು ಅಡೆತಡೆಗಳು ಬರಬಾರ್ದು. ನಾವೇನು ನಮ್ಮ ಶಿಕ್ಷಣ ಸಂಸ್ಥೆ ಇವತ್ತು ಏನು ಮಾಡತ್ತಾವಂದ್ರೆ ಯೂನಿಫಾರ್ಮ್ನ ಹೆಸರಲ್ಲಿ ಅವರು ಕೊಡುವಂಥ ಯೂನಿಫಾರ್ಮ್ಗಳು ಯಾವ ಥರ ಯೂನಿಫಾರ್ಮ್ ಇವಂದರೆ, ಒಂದು ಒಳಗಡೆ ಶರ್ಟ್, ಅದ್ರ ಮೇಲೆ ಮತ್ತೊಂದು ಜಾಕೆಟ್, ಅದು ಇಷ್ಟು ದಪ್ಪ ಬಟ್ಟೆ. ನೀವು ಒಂದು ಸಲ ಶಿಕ್ಷಣ ಸಚಿವರು ಈ ಕಡೆ ಗಮನ ಹರಿಸಿ ಮಕ್ಕಳಿಗೆ ಅತ್ಯಂತ ಸೂಕ್ಷ್ಮವಾದ ಸಿಂಪಲ್ ಡ್ರೆಸ್, ಯಾವ ಥರ ಅವರಿಗೆ ಯಾವುದೇ ಥರದ ಇರಿಸು ಮುರುಸು ಆಗಬಾರ್ದು. ಮಕ್ಕಳಿಗೆ ತುಂಬ ಸೂಕ್ಷ್ಮವಾದ ಬಟ್ಟೆ, ಒಳ್ಳೆ ಕಾಟನ್ ಬಟ್ಟೆ, ಆ ಥರದೇ ಬಟ್ಟೆ ಯೂನಿಫಾರ್ಮನ್ನು ಕೇವಲ ಒಂದೇ ಡ್ರೆಸ್, ಒಂದು ಶರ್ಟು ಒಂದು ಪ್ಯಾಂಟು, ಅದ್ರ ಮೇಲೆ ಜಾಕೆಟು, ಮತ್ತು ಅದ್ರ ಮೇಲೆ ಮತ್ತೊಂದು, ಮತ್ತು ಅದ್ರ ಮೇಲೆ ಮತ್ತೊಂದು, ಈ ಥರ ಇರಿಸು ಮುರುಸು ಆಗಂಗೆ ದಯಮಾಡಿ ಕೊಡಬೇಡ್ರಿ. ಇದ್ರ ಬಗ್ಗೆ ಶಿಕ್ಷಣದ ತಜ್ಞರು ಕೆಲವೊಂದು ನಿಯಮಗಳನ್ನು ಹೊರಡಿಸ್ಬೇಕು. ದಯಮಾಡಿ ಶಿಕ್ಷಣ ಸಚಿವರಿಗೆ ವಿನಂತಿ ಮಾಡ್ಕೊತೀನಿ ನಾನು, ಮಕ್ಕಳಿಗೆ ಎಷ್ಟು ಇರಿಸು ಮುರುಸೋಲತ್ತಂದ್ರೆ ಆ ಸ್ಕೂಲಲ್ಲಿ ಸಾಕ್ಸ್ ಕೊಡ್ತಾರೆ, ಅವು ಹೆಂಗೆ ಇರ್ತಾವಂದ್ರೆ ಬರೀ ಅವು ಹಾಕ್ಕೊಂಡ್ರೆ ಬೆವ್ರ್ತಾವೆ ಮಕ್ಕಳು, ಒಳಗೆ ಕಾಲು ಒಳಗೆ ಕುದ್ದು ಬೆವ್ರ್ತಾವೆ. ಅಷ್ಟು ಇರಿಸು ಮುರುಸು. ಒಂದು ಹುಡುಗ ಒಂದು ಮಗು ತನ್ನ ಕ್ಲಾಸ್ ರೂಮಿನಾಗ ಕುಂತಾಗ ಅದಕ್ಕೆಷ್ಟು ಹಿಂಗಿರ್ಬೇಕಂದ್ರೆ ಮನುಷ್ಯ ತಪಸ್ಸಿಗೆ ಹಂಗೆ ಆರಾಮಾಗಿ ಲೀಲಾಜಲವಾಗಿ ತಪಸ್ಸಿಗೆ ಕೂಡ್ತಾನಲ್ಲ, ಆ ಥರ ಯಾವುದೇ ಥರದ ಒಳ ಉಡುಪು ಯಾವುದೇ ಥರದ ಇರಿಸು ಮುರುಸು ಆಗ್ಬಾರ್ದು ಮಕ್ಕಳಿಗೆ. ಆ ಥರ ಮಕ್ಕಳಿಗೆ ಏನದ ಅಂದ್ರೆ ನಾವು ಯಾವಾಗಲೂ ನೋಡ್ರಿ, ನಾವು ಹೆಂಗೆ ಮಾಡ್ತೇವೆ ಅಂದ್ರೆ ನಮಗೆ ವಾತಾವರಣಕ್ಕೆ ತಕ್ಕಂಥ ನಮಗೆ ಅತ್ಯಂತ ಒಳ್ಳೆಯ ಸ್ವಚ್ಛವಾದ ಬಟ್ಟೆ ಹಾಕ್ತೀವಿ ನಾವು. ಯಾವಾಗ ನಮ್ಮದು ಕಾನ್ಸಂಟ್ರೇಷನ್ ಡೈವರ್ಟ್ ಆಗಬಾರ್ದು ಅಂಥೇಳಿ ಯಾಕೆ ತಪಸ್ಸು ಕುಂತಂಗೆ ಮನುಷ್ಯ ಕ್ಲಾಸ್ ರೂಮಿನಾಗ ಕೂಡ್ಬೇಕಂದ್ರೆ ಅವ್ರಿಗೆ ಯೂನಿಫಾರ್ಮ್ ಭಾಳ ಇಂಪಾರ್ಟೆಂಟ್ ಅದ. ನೀವು ನಿಮ್ಮ ಫ್ಯಾಷನ್ ಸಲುವಾಗಿ ನೀವು ಒಂದು ಹೆಂಗಂದ್ರೆ ಶಿಕ್ಷಣ ಸಂಸ್ಥೆಗಳು ಕಾಂಪಿಟೇಷನ್ ಆಗ್ಯದ ಇವತ್ತು. ನಾವು ಇಂಥ ಡ್ರೆಸ್ ಹಾಕ್ಸ್ತೀನಿ, ನಾನು ಇಂಥ ಯೂನಿಫಾರ್ಮ್ ಮಾಡ್ತೀನಿ ಅಂತ ಮನ್ಸಿಗೆ ಬಂದಂಗೆ ದಪ್ಪ ಡ್ರೆಸ್ಗಳು ಅದು ಹೆಂಗೆ ಮಕ್ಕಳು ಬೆವರ್ಲತ್ತವಂದ್ರೆ ಅವು ಇವತ್ತು ಇನ್ನೊಂದು ಇಲ್ಲಿ ವಿಶೇಷವಾಗಿ ಅಂದ್ರೆ ಮೊದಲೆಲ್ಲ ಶಾಲೆಗಳು ಬಯಲಲ್ಲಿದ್ದವು, ಸುತ್ತಮುತ್ತ ಒಳ್ಳೆಯ ವಾತಾವರಣ, ತಂಪಾದ ಗಾಳಿ ಸೋಗ್ತಿತ್ತು, ಒಂದು ಬಯಲಲ್ಲಿ ಶಾಲೆ ಇರ್ತಿತ್ತು. ಈಗ ಶಾಲೆ ಅಂದರೆ ಹೆಂಗಾಗ್ಯಾವಂದ್ರೆ ಕಾಮರ್ಷಿಯಲ್ ಔಟ್ಲೆಟ್ ಆದಂಗೆ ಆಗ್ಯಾವ. ಎಲ್ಲೋ ಒಂದು ಬಿಲ್ಡಿಂಗಲ್ಲಿ ನೂರಾರು ಮಕ್ಕಳಿಗೆ ಒಳಗೆ ಹಾಕಿ ಅವ್ಕೆ ಫ್ಯಾನಿ ಮೇಲೆ ಡಿಪೆಂಡು. ಮಕ್ಕಳು ಕರೆಂಟ್ ಹೋಯ್ತಂದ್ರೆ ಯಾವ ಥರ ಬೆವ್ರ್ತಾರಂದ್ರೆ ನಿಮ್ಮ ಮಗು ಒಂದು ಸಲ ಕೂಡ್ಸ್ಕೊಂಡು ಮಾತಾಡ್ರಿ, ನಿಮ್ಮ ಕ್ಲಾಸ್ ರೂಮಿಂದ ವಾತಾವರಣ ಹೆಂಗದ ಮಗ ಅಂತ ನೀವು ಕೇಳಿ ನೋಡ್ಬೇಕು. ನೀವು ದಯಮಾಡಿ ಪಾಲಕರೆಲ್ಲ ಇದ್ರೆ ವಿಚಾರ ಮಾಡಬೇಕು ಪಾಲಕರು. ಅದ್ರ ಸಲುವಾಗಿ ಮಕ್ಕಳಿಗೆ ಏನದ ಅಂದ್ರೆ ಯೂನಿಫಾರ್ಮ್ ಅಂತ ನಾವು ಹಾಕೋದು ಶುದ್ಧವಾದ ಶುಚಿವಾದ ಬಟ್ಟೆ ಸಮವಸ್ತ್ರ ಸಲುವಾಗಿ. ಅದನ್ನು ಫ್ಯಾಷನ್ನಾಗಿ ಮಾಡಬೇಡ್ರಿ. ಯಾವತ್ತೂ ಯೂನಿಫಾರ್ಮ್ ಫ್ಯಾಷನ್ ಆಗಬೇಡ್ದು. ಯೂನಿಫಾರ್ಮ್ ಅಂದ್ರೆ ಸಮವಸ್ತ್ರ ಅಂತಲೇ ಇರಬೇಕದು. ಅದಕ್ಕೆ ಬೇರೆ ನಾವು ವಿಚಾರದವನು ಈ ಥರ ಡ್ರೆಸ್ ಹಾಕಿದ್ರೆ ನಮ್ಮ ಶಾಲೆ ಹೆಸರು ಐತದ, ಈ ಥರ ಡ್ರೆಸ್ ಹಾಕಿದ್ರೆ ನಮ್ಮ ಶಾಲೆ ಶ್ರೀಮಂತರ ಶಾಲೆ ಕಾಣಿಸ್ತದ ಅಂತ ಈ ಒಂದು ಕಾಂಪಿಟೇಷನ್ ಅದಲ್ಲ, ಇದು ಭಾಳ ಒಳ್ಳೆ ರೀತಿ ಕಾಂಪಿಟೇಷನ್ ಇಲ್ಲಿದು. ಕಾಂಪಿಟೇಷನ್ ಅಂದ್ರೆ ಮಕ್ಕಳಿಗೆ ಯಾವ ರೀತಿ ಕಂಫರ್ಟ್ ಆಗಿ ಕೊಡ್ತಾರೆ ಕ್ಲಾಸ್ದಾಗ, ಮಕ್ಕಳು ಯಾವ ಥರ ಮಕ್ಕಳು ಪಾಠ ಕಲಿತಾರೆ ಅದ್ರ ಮ್ಯಾಗೆ ಭಾಳ ಇಂಪಾರ್ಟೆಂಟ್ ಇದೆ. ದಯಮಾಡಿ ಶಿಕ್ಷಣ ಸಚಿವರು ಈ ಖಾಸಗಿ ಶಾಲೆಯ ಆಡಳಿತ ಮಂಡಳಿ ಜೊತೆ ಒಂದು ಸಲ ಮಾತಾಡ್ರಿ. ನೀವು ಮಕ್ಕಳು ಕ್ಲಾಸ್ ರೂಮಿನಾಗ ಏನೇನು ತೊಂದರೆಗಳವ ಅಂತೇಳಿ, ಅಕ್ಕಪಕ್ಕ ಒಂದು ಗಿಡ ಇಲ್ಲ, ಫ್ಯಾನ್ ಹೋದ್ರೆ ಬೆವ್ರ್ತಾವ, ಏನು ಮಾಡೋದು, ಬೇರೆ ಆಪ್ಷನ್ಸ್ ಇಲ್ಲ ಪಾಲಕರಿಗೆ. ಅದ ಕಾರಣ ನಾವು ಬದಲಾವಣೆ ಮಾಡೋದು ಭಾಳ ಈಸಿ ಅದ, ಬಟ್ ಇದ್ದಿಂದೇ ಸರಿಪಡಿಸ್ಕೊಂಡು ಹೋಗೋದೇ ಒಂದು ಚಾಲೆಂಜ್ ಲೈಫ್ ಅದ. ಅದ್ರ ಸಲುವಾಗಿ ನಾನು ಈ ವಿಡಿಯೋ ಮಾಡತ್ತೀನಿ. ನಾ ಹೇಳ್ಬೋದು ನಿಮಗೆ ಈ ಶಾಲೆಗೆ ಇಷ್ಟ ಇಲ್ಲಾಂದ್ರೆ ಬೇರೆ ಶಾಲೆ ಹಾಕ್ರಿ ಅಂತೇಳಿ, ಹಂಗಲ್ಲ. ಇದ್ದಿನ ಶಾಲೆ ಯಾಕೆ ಅದು ಇದು ನಮ್ಮ ಶಾಲೆ, ನಮ್ಮ ದೇಶ, ನಮ್ಮ ಮಕ್ಕಳು, ನಮ್ಮ ಶಿಕ್ಷಣ ಪದ್ಧತಿಯನ್ನು ನಾವೇ ಸರಿ ಮಾಡ್ಕೋಬೇಕು. ಅದರ ಸಲುವಾಗಿ ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಆ ಪ್ರದೇಶದ ವಾತಾವರಣ ಬೇರೆ ಇರ್ತದೆ. ಉತ್ತರ ಕರ್ನಾಟಕ
ವಾತಾವರಣ ಬೇರೆ ಇದೆ, ದಕ್ಷಿಣ ಕರ್ನಾಟಕ ವಾತಾವರಣ ಬೇರೆ ಇದೆ. ನೀವು ಗುಲ್ಬರ್ಗಕ್ಕಿಂತ ಈಚೆಗೆ ಬಂದ್ರೆ ಹೆಂಗಿರ್ತದೆ ಸೆಕೆ ಅಂದ್ರೆ ಅದು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಜನವರಿ ಫೆಬ್ರವರಿಯಿಂದ ಅಂತೂ ಮಾರ್ಚ್ವರೆಗೆ ಹೆಂಗಿರ್ತದೆ ಎಕ್ಸಾಮ್ ಟೈಮ್ ರೀ. ಮಾರ್ಚ್ನಾಗ ಎಕ್ಸಾಮ್ ಟೈಮ್ ಮಕ್ಕಳಿಗೆ ಅಂತ ಪರೀಕ್ಷೆ ಟೈಮಲ್ಲಿ ಮಕ್ಕಳು ಹೆಂಗೆ ಕೂಡ್ಲತ್ತಾರ, ಎಷ್ಟು ಬೆವರ್ಲತ್ತಾರ, ಅವ್ರು ಕಂಫರ್ಟ್ ಹರನ ಇಲ್ಲ. ಶಿಕ್ಷಣ ಅಂದ್ರೆ ಏನು ಅಂದ್ರೆ ಒಂದು ತಪಸ್ಸಿದ್ದಂಗೆ. ತಪಸ್ಸಿಗೆ ಏಕಾಗ್ರತೆ ಬೇಕು. ಯಾವುದೋ ಉಡುಗೆ ತೊಡೆಗಳು ಆಡ ಬರಬಾರ್ದು, ಆಭರಣಗಳು ಅಡ ಬರಬಾರ್ದು. ಅವ್ರೇನು ದೃಷ್ಟಿ ಓನ್ಲಿ ಶಿಕ್ಷಣ ಮ್ಯಾಗಿರ್ಬೇಕು. ಆ ಥರ ಒಂದು ವಾತಾವರಣ ನಿರ್ಮಾಣ ಮಾಡಿ ಮಕ್ಕಳಿಗೆ ಅತ್ಯಂತ ಒಳ್ಳೆಯ ಬಟ್ಟೆ, ಲೈಟ್ ವೇಟ್ ಇರಬೇಕು, ಜಾಸ್ತಿ ಇರ್ಸ್ ಮಾಡಬಾರ್ದು, ಇರಿಟೇಟ್ ಆಗಬಾರ್ದು ಮಕ್ಕಳಿಗೆ ಅಂಥೇಳಿ ನಾ ಈ ವಿಡಿಯೋ ಮಾಡತ್ತೀನಿ ಬಂಧುಗಳೇ. ಈ ವಿಡಿಯೋದಾಗ ಏನಾದರೂ ಈ ಕಂಟೆಂಟ್ದಾಗ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ದಯಮಾಡಿ ನೀವು ಕಾಮೆಂಟ್ಸ್ ಮಾಡಿರಿ. ನಾಳೆ ನಿಮ್ಮ ಮಕ್ಕಳು ಕೂಡ ನಿಮ್ಮ ಮಕ್ಕಳ ಶಾಲೆಯಲ್ಲಿ ಕ್ಲಾಸ್ ರೂಮಿನಲ್ಲಿ ಆರಾಮಾಗಿ ಕೂಡ್ಲಿಕ್ಕೆ ನಾವು ನೀವೆಲ್ಲ ಕೂಡಿ ಇದೊಂದು ಸಾಮಾಜಿಕ ಜಾಲತಾಣದ ಮೂಲಕ ಒಂದು ಜಾಗೃತಿ ಮೂಡಿಸ್ಬೇಕಂತ ತಮ್ಮಲ್ಲಿ ಕೂಡ ಕೇಳಿಕೊಳ್ಳುತ್ತಾ ದಯಮಾಡಿ ಈ ಕಂಟೆಂಟಲ್ಲಿ ಏನಾದರೂ ಇನ್ನೂ ಹೆಚ್ಚಿನಾಗಬೇಕು ಅಥವಾ ಏನಾದರೂ ತಪ್ಪಾಗ್ಯದ ಅಂದ್ರೂ ನೀವು ಹೇಳ್ರಿ, ಕಮೆಂಟ್ ಮಾಡಿರಿ. ದಯಮಾಡಿ ಇದು ಪಾಲಕರ ಜವಾಬ್ದಾರಿ ಅದ. ಪ್ರತಿಯೊಬ್ಬ ಪಾಲಕರು ತನ್ನ ಮಗನಿಗೆ ಶಾಲೆಗೆ ಬಿಟ್ಟು ಮನೆಗೆ ಬಂದು ಕುಂತರು ಆಗಲ್ದು. ಆ ಮಗು ಶಾಲೆಯಲ್ಲಿ ವಾತಾವರಣ ಹೆಂಗದ, ಆ ಮಗು ಏನೇನು ಕಷ್ಟಪಡ್ಲತ್ತ ಇದೆಲ್ಲ ಗಮನಿಸೋ ಒಂದು ಜವಾಬ್ದಾರಿ ಯಾರ್ದು ಅಂದ್ರೆ ಪಾಲಕರದದ. ನಾವು ಹೇಳಿದ ಮೇಲೆ ಆಡಳಿತ ಮಂಡಳಿಗಳು ಏನಾರ ಮಾಡ್ತಾವ್ರಿ. ಆಡಳಿತ ಮಂಡಳಿಗಳು ಯಾವುದೇ ಕನಸು ಹೇಳಲ್ಲ. ಯಾಕಂದ್ರೆ ಈಗಲ್ಲಿ ದುಂಬಲ್ ಬಿದ್ದಾವೆ ಪೂರ್ತಿ. ಹೆಂಗೆ ಆಡಳಿತ ಖಾಸಗಿ ಶಾಲೆಗಳು ಹೆಂಗೆ ಆಡಳಿತ ಮಂಡಳಿ ದುಂಬಲ್ ಬಿದ್ದಾವಂದ್ರೆ ಎಷ್ಟು ಕಾಸ್ಟ್ಲಿ ಯೂನಿಫಾರ್ಮ್ ಹಾಕ್ತೀವಿ ಅಷ್ಟು ಚಲೋ ಎಜುಕೇಷನ್ ಅದ ಅಂತ ನಾವೆಲ್ಲ ತಲೆಗೆ ಇಟ್ಕೊಂಡಿವಲ್ಲ. ಇದೆಲ್ಲ ಸುಳ್ಳದ. ಈ ವಾತಾವರಣ ತಕ್ಕಂತೆ ನಮ್ಮ ಉತ್ತರ ಕರ್ನಾಟಕದ ವಾತಾವರಣಕ್ಕೆ ತಕ್ಕಂತೆ ನಮ್ಮ ಮಕ್ಕಳಿಗೆ ಸಮವಸ್ತ್ರಗಳನ್ನು ಸಿದ್ಧಪಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.